ಆನೇಕಲ್ ತಾಲೂಕಿನ ಮಾಯಸಂದ್ರ ಗ್ರಾಮದಲ್ಲಿ ಸಂಸದ ಡಿಕೆ ಸುರೇಶ್ ರವರ ಅಧ್ಯಕ್ಷತೆಯಲ್ಲಿ ಜನಸಂಪರ್ಕ ಸಭೆಯನ್ನು ಆಯೋಜಿಸಲಾಗಿತ್ತು. ಇನ್ನು ಸಭೆಯಲ್ಲಿ ಸಂಸದ ಡಿಕೆ ಸುರೇಶ್ ಹಾಗೂ ಆನೇಕಲ್ ಕ್ಷೇತ್ರದ ಶಾಸಕ ಬಿ ಶಿವಣ್ಣರವರು ಸಾರ್ವಜನಿಕರ ಸಮಸ್ಯೆಗಳನ್ನು ಆಲಿಸಿದರು. ಇನ್ನು ಜನಸಂಪರ್ಕ ಸಭೆಯ ಅಧ್ಯಕ್ಷತೆಯನ್ನು ಮಾಯಸಂದ್ರ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ನವೀನ ಹರೀಶ್ ಗೌಡರು ವಹಿಸಿದ್ದರು. ಇನ್ನು ಕಾರ್ಯಕ್ರಮದಲ್ಲಿ ಮಾಯಸಂದ್ರ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ಭುವನ ಮಂಜುನಾಥ್ ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯರು, ಸ್ಥಳೀಯ ಮುಖಂಡರು ಮತ್ತು ಇಲಾಖೆ ಅಧಿಕಾರಿಗಳು, ಪಂಚಾಯಿತಿ ಸಿಬ್ಬಂದಿ ವರ್ಗ ಮತ್ತು ಗ್ರಾಮಸ್ಥರು ಭಾಗವಹಿಸಿದ್ದರು. ಪಂಚಾಯತಿಗಳಲ್ಲಿ ಇರ್ತಕ್ಕಂಥ ಸಮಸ್ಯೆಗಳನ್ನು ಬಗೆಹರಿಸಬೇಕು. ಮತ್ತು ಜನಸಾಮಾನ್ಯರು ಅಧಿಕಾರಿಗಳ ಹತ್ರ ಕೆಲಸ ಕಾರ್ಯ ಬಿಟ್ಟು ಹೋಗಿ ಅಲಿಯೋದನ್ನು ತಪ್ಪಿಸಬೇಕು ಅಂತೇಳಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಪ್ರತಿದಿನ ಒಂದಲ್ಲ ಒಂದು ಸಮಸ್ಯೆಗಳನ್ನು ಹೊತ್ತು ತಾಲೂಕು ಕಚೇರಿ, ಇಒ ಆಫೀಸು ಮತ್ತು ನಮ್ಮ ಪಂಚಾಯಿತಿ ಬೇರೆ ಬೇರೆ ಎಲ್ಲ ಅಧಿಕಾರಿಗಳ ಹತ್ರ ನಮ್ಮ ಜನಸಾಮಾನ್ಯರು ಓಡಾಡೋದನ್ನು ನಾವು ನೋಡಿದ್ದೇವೆ. ನನಗೂ ಕೂಡ ಅನೇಕ ಜನ ಬಂದು ನಮಗೆ ಕಂಪ್ಲೇಂಟ್ ಕೂಡ ಮಾಡಿದ್ದಾರೆ. ನಾನು ಅರ್ಜಿ ಕೊಟ್ಟು 6 ತಿಂಗಳಾಯಿತು, ನಮ್ಮದು ಖಾತೆ ಆಗಿಲ್ಲ. ನಮ್ಮದು ಒಂದು ಅರ್ಜಿ ಕೊಟ್ಟು ಒಂದು ವರ್ಷ ಆಯಿತು, ನಮಗೆ ಈ ರೀತಿಯಾದಂಥ ಸಮಸ್ಯೆನ ಬಗೆಹರಿಸ್ಕೊಡ್ಲಿಲ್ಲ. ಈ ರೀತಿಯಾಗಿ ಒಂದಲ್ಲ ಎರಡಲ್ಲ ಇಲಾಖಾವಾರು ಇರ್ತಕ್ಕಂಥ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ಅನೇಕ ದಿನ ತಗೊಳ್ತಾರೆ. ನಮ್ಮ ಉದ್ದೇಶ ಏನಂತ ಹೇಳಿದ್ರೆ, ನಾವು ನಮ್ಮ ಜನರು ಎಲ್ಲೂ ಕೂಡ ಹೋಗಬಾರ್ದು, ಅಲಿಬಾರ್ದು. ಮತ್ತು ಅವರಿಗೆ ಒಂದು ದಿವಸದ ಕೂಲಿ 500 ರೂಪಾಯಿ ವೇಸ್ಟ್ ಆಗ್ತದೆ. ಮತ್ತು ಬಡವರಾಗಿರ್ತಾರೆ, ಅವ್ರಿಗೆ ಸಮಸ್ಯೆಗಳು ಜಾಸ್ತಿ ಇರ್ತವೆ. ಆದ್ದರಿಂದ ನಾವೇ ಖುದ್ದಾಗಿ ಎಲ್ಲ ಅಧಿಕಾರಿಗಳ ಜೊತೆಯಲ್ಲಿ ಹೋಗಿ, ನಮ್ಮ ಲೋಕಸಭಾ ಸದಸ್ಯರು ನಾವು ಎಲ್ಲ ಕೂಡ ಹೋಗಿ ಆ ಪಂಚಾಯಿತಿ ವ್ಯಾಪ್ತಿಯಲ್ಲಿರ್ತಕ್ಕಂಥ ವೈಯಕ್ತಿಕವಾದಂಥ ಸಮಸ್ಯೆಗಳು ಮತ್ತು ಗ್ರಾಮದ ಸಮಸ್ಯೆಗಳು, ನಮ್ಮ ಜನಸಾಮಾನ್ಯರು ಕೊಡುವಂಥ ಅರ್ಜಿಗಳನ್ನು ವಿಲೇವಾರಿ ಮಾಡಿ ಅವರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತೇಳಿ ಬಂದಿದ್ದೇವೆ. ಇನ್ನೂ ಅನೇಕ ರೀತಿಯ ಸಮಸ್ಯೆಗಳನ್ನು ವೈಯಕ್ತಿಕವಾಗಿ ಮತ್ತು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿದ್ದಾವೆ. ಬಹುಮುಖ್ಯವಾಗಿ ನಮ್ಮ ಹತ್ರ ಬರೋದೇನಂತ ಹೇಳಿದ್ರೆ, ನಮ್ಮ ಜಮೀನಿದೆ, ಖಾತೆ ಮಾಡಿಕೊಡ್ಲಿಲ್ಲ, ಮತ್ತು ಸರ್ವೆ ಮಾಡಿಸ್ಕೊಡ್ಲಿಲ್ಲ. ಗ್ರಾಮ ಪಂಚಾಯತಿನಲ್ಲಿ ನಮಗೆ 1 ತಿಂಗಳಾಯಿತು, 2 ತಿಂಗಳಾಯಿತು ಅರ್ಜಿ ಕೊಟ್ಟರು ಕೂಡ ಗ್ರಾಮ ಪಂಚಾಯತಿನಲ್ಲಿ ಖಾತೆಗಳಾಗಿಲ್ಲ. ಈ ರೀತಿಯಾಗಿ ನಿಮ್ಮ ಒಂದು ಗ್ರಾಮ ಪಂಚಾಯತಿ ಅಲ್ಲ, ಇಡೀ ತಾಲೂಕಿನಾದ್ಯಂತ ಎಲ್ಲ ಗ್ರಾಮ ಪಂಚಾಯತಿಗಳಲ್ಲೂ ಒಂದೊಂದು ರೀತಿಯಾದಂಥ ಒಂದು ಸಮಸ್ಯೆಗಳನ್ನು ಹೇಳ್ಕೊಂಡು ಬರ್ತಾ ಇದ್ದಾರೆ. ಆ ಸಮಸ್ಯೆಗಳನ್ನು ಬಗೆಹರಿಸುವಂಥದ್ದು ನಮ್ಮ ಆದ್ಯ ಕರ್ತವ್ಯ. ಇವತ್ತು ಗ್ರಾಮ ಪಂಚಾಯತಿಯ ಸದಸ್ಯರಿರ್ಬೋದು, ಅಧ್ಯಕ್ಷರಿರ್ಬೋದು, ಉಪಾಧ್ಯಕ್ಷರಿರ್ಬೋದು, ಜಿಲ್ಲಾ ಪಂಚಾಯತಿ ಇರ್ಬೋದು, ತಾಲೂಕ್ ಪಂಚಾಯತಿ ಇರ್ಬೋದು, MLA ಇರ್ಬೋದು, MP ಇರ್ಬೋದು, ಸರ್ಕಾರ ಇರ್ಬೋದು, ಯಾರೇ ಇದ್ರೂ ಕೂಡ ಅದಕ್ಕೆ ಕಾರಣಕರ್ತರುಗಳು ತಾವುಗಳು ಮತದಾರರು ಇರೋದ್ರಿಂದ, ಆ ಮತದಾರರ ನಂಬಿಕೆಯಿಂದ ಓಟ್ ಹಾಕಿರೋದ್ರಿಂದ ಗ್ರಾಮ ಪಂಚಾಯತಿ ಸದಸ್ಯರಾಗಲಿಕ್ಕೆ ಸಾಧ್ಯ ಆಯಿತು. ನಾವು ಕೂಡ 3 ಬಾರಿ MLA ಆಗಲಿಕ್ಕೆ ಸಾಧ್ಯ ಆಯಿತು. ನಮ್ಮ ಲೋಕಸಭಾ ಸದಸ್ಯರು ಕೂಡ 3 ಬಾರಿ MP ಆಗಲಿಕ್ಕೆ ಸಾಧ್ಯ ಆಯಿತು. ಎಲ್ಲ ಕೂಡ ಓಟ್ ಹಾಕುವಂಥ ಸಂದರ್ಭದಲ್ಲಿ ತುಂಬ ನಂಬಿಕೆಯಿಂದ ಓಟ್ ಹಾಕ್ತಾರೆ. ಆ ಒಂದು ನಂಬಿಕೆ ಓಟ್ಗೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆ ಒಂದು ನಂಬಿಕೆ ಏನು ಓಟ್ ಹಾಕ್ತೀರಾ ಅದನ್ನು ಉಳಿಸ್ಕೊಂಡು ಹೋಗ್ಬೇಕು. ನಾವು ಅವರ ಗ್ರಾಮಗಳಿಗೆ ಹೋಗಿ ಅವರ ಸಮಸ್ಯೆಗಳನ್ನು ಆಲಿಸಬೇಕು, ಬಗೆಹರಿಸಬೇಕು, ಅವ್ರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತೇಳಿ ನಾವಿವತ್ತು ಬಂದಿದ್ದೇವೆ. ನಮ್ಮ ಈ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ಕೂಡ ಇದ್ದಾವೆ ಸಮಸ್ಯೆಗಳು. ಕೆಲವೊಂದು ಸಮಸ್ಯೆಗಳನ್ನು ಬಗೆಹರಿಸಿದ್ದೇವೆ. ಅನೇಕ ಗ್ರಾಮಗಳಿಗೆ ಕಾಂಕ್ರೀಟ್ ರಸ್ತೆಗಳನ್ನು ಮಾಡಿಸಿದ್ದೇವೆ, ಟಾರ್ ರಸ್ತೆಗಳನ್ನು ಮಾಡಿದ್ದೇವೆ. ಇನ್ನೂ ಕೂಡ ಮಾಡುವಂಥದ್ದು ಇದ್ದಾವೆ. ಅದನ್ನು ಕೂಡ ನಾವು ತಿಳ್ಕೋಬೇಕು. ನಮಗೆ ಬಂದಿರತಕ್ಕಂಥ ಮಾಹಿತಿ ಪ್ರಕಾರ ಕೆಲವೊಂದನ್ನು ಪಟ್ಟಿ ಮಾಡಿರ್ತೀವಿ, ಕೆಲವೊಂದು ಗೊತ್ತಿರಲ್ಲ. ಇಲ್ಲಿ ಬಂದರೆ ನಮಗೆ ಅದರ ಅರಿವಾಗ್ತದೆ, ಮತ್ತು ಅದರ ಬಗ್ಗೆ ನಮಗೆ ಗೊತ್ತಾಗ್ತದೆ. ಅದು ಕೂಡ ತುರ್ತಾಗಿರ್ತವಂಥ ಕೆಲಸಗಳಿದ್ರೆ ಅದನ್ನು ಕೂಡ ನಾವು ತಗೊಳ್ಳಿಕ್ಕೆ ಅನುಕೂಲ ಆಗ್ತದೆ.
ಈ ರೀತಿಯಾಗಿ ಈ ಕಾರ್ಯಕ್ರಮಗಳನ್ನು ಮಾಡುವಂಥದ್ದಕ್ಕೆ ಒಂದು ಚಾಲನೆಯನ್ನು ಕೊಟ್ಟಿದ್ದೇವೆ. ಇವತ್ತು ಸರ್ಕಾರ ಬಂದಿದೆ, ಸುಮಾರು 7ನೇ ತಿಂಗಳು ನಡೀತಾ ಇದೆ ಸರ್ಕಾರ ಬಂದು. ಸರ್ಕಾರ ಬಂದಾಗಿಂದ ಅನೇಕ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ವಿ ಸರ್ಕಾರಕ್ಕೆ ಮುಂಚೆ. ಅಂದರೆ ನಮ್ಮ ವಿರೋಧ ಪಕ್ಷವಾಗಿದ್ದಂಥ ಸಂದರ್ಭದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು, ಮಾನ್ಯ ನಮ್ಮ DCM ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ DK ಶಿವಕುಮಾರ್ ಅವರು ನಮ್ಮ ಸರ್ಕಾರ ಬರೋದಕ್ಕೆ ಮುಂಚೆ ಘೋಷಣೆಗಳನ್ನು ಮಾಡಿದ್ವಿ. ನಮ್ಮ ಕಾರ್ಯಕರ್ತರು, ನಮ್ಮ ಎಲ್ಲ ಮುಖಂಡರು, ವೇದಿಕೆ ಮೇಲೆ ಇರ್ತಕ್ಕಂಥವ್ರು ಕೂಡ ಗ್ಯಾರಂಟಿ ಕಾರ್ಡ್ಗಳನ್ನು ಪ್ರತಿ ಮನೆಗೂ ಹೋಗಿ ಎತ್ಕೊಂಡು ಹೋಗಿ ಕೊಟ್ಟಿದ್ದಾರೆ. ನಮ್ಮ ಸರ್ಕಾರ ಬಂದ ತಕ್ಷಣ ನಿಮಗೆ ಈ ಗ್ಯಾರಂಟಿಗಳನ್ನು ಅನುಷ್ಠಾನ ಮಾಡ್ತೀವಿ, ದಯವಿಟ್ಟು ನಮಗೆ ವೋಟ್ ಹಾಕಿ, ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಹಾಕಿ, ನಮ್ಮ ಶಾಸಕರಿಗೆ ವೋಟ್ ಹಾಕಿ ಅಂತೇಳಿ ಎಲ್ಲರೂ ಕೂಡ ಮನೆಗೂ ಹೋಗಿ ನಮ್ಮ ಮುಖಂಡರುಗಳು, ಕಾರ್ಯಕರ್ತರು, ಮೆಂಬರ್ಗಳು ಎಲ್ಲರೂ ಕೂಡ ಕೇಳಿದ್ದಾರೆ. ಅದನ್ನು ಅನುಷ್ಠಾನ ಆಗಬೇಕಲ್ಲ, ಅನುಷ್ಠಾನ ಆಗಿದೆಯಲ್ಲ ಅಂತ ನೋಡಬೇಕಲ್ಲ, ಅದಕ್ಕೋಸ್ಕರನೇ ನಾವು ಈ ಕಾರ್ಯಕ್ರಮವನ್ನು ಹಾಕ್ಕೊಂಡಿರೋದು. ಒಂದನೇದು, ಇವತ್ತು ಬಸ್ಸು ಎಲ್ಲ ಮುಖಂಡರುಗಳು ಕೂಡ ಈ ಕಡೆ ಪಾಪ ಮಹಿಳೆಯರು ಬಸ್ಸಲ್ಲಿ ಓಡಾಡಿದ್ದಾರೆ. ಆಲ್ಮೋಸ್ಟ್ ಎಲ್ಲ ಓಡಾಡಿದ್ರು ತಾನೇ, ನಮ್ಮ ಎಲ್ಲರೂ ಓಡಾಡಿದ್ದಾರೆ ತಾನೇ, ಯಾರೂ ಪೆಂಡಿಂಗ್ ಇಲ್ಲ, ಎಲ್ಲರೂ 100%, 99% ಆದರೂ ಹೋಗಿದ್ದಾರೆ. ಪಾಪ ಮನೆಗಳಲ್ಲಿ ಯಾರಾದರೂ ಕೂಡ ಏಜ್ ಆಗಿರೋರು ಇದ್ದರೆ ಅವ್ರು ಹೋಗಿರಲ್ಲ ಎಲ್ಲೂ. ಈ ಒಂದು ಶಕ್ತಿ ಯೋಜನೆ ಇವತ್ತು ಜಾರಿಗೆ ಆಗಿದೆ. ಪ್ರತಿದಿನ ನಮ್ಮ ರಾಜ್ಯದಲ್ಲಿ 30 ಲಕ್ಷಕ್ಕೂ ಹೆಚ್ಚು ಜನ ಫ್ರೀಯಾಗಿ ಬಸ್ಸಲ್ಲಿ ಓಡಾಡ್ತಾ ಇದ್ದಾರೆ. ಆ ಒಂದು ಓಡಾಟ ಇವತ್ತು ಏನು ಮಾಡ್ತಾ ಇದ್ದೀರಾ ನೀವು, ದಿನನಿತ್ಯ ಬಸ್ಗೆ ಖರ್ಚಾಗ್ತಾ ಇತ್ತಲ್ಲ ಬಸ್ ಫೇರ್, ಅದು ಇವತ್ತು ಉಳಿತಾ ಇದೆ. ಕನಿಷ್ಠ ಪಕ್ಷ ಒಂದು ದಿವಸಕ್ಕೆ ನೀವು ದಿನ ಹೋಗಲ್ಲ, ಒಂದು ತಿಂಗಳಿಗೆ ಒಂದು 7-8 ಸಾರಿ ಹೋದ್ರೂ ಕೂಡ ಒಂದು 2,000 ರೂಪಾಯಿ 3,000 ರೂಪಾಯಿ ಬಸ್ ಚಾರ್ಜ್ ಉಳಿತಾ ಇದೆ. ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಉಳಿತಾ ಇದೆಯಲ್ಲ ಎಲ್ಲರಿಗೂ. ಇವತ್ತು ಬಸ್ಸು ಜಾಸ್ತಿ ಆಗಿತ್ತು, ಬಸ್ ಫೇರು ಕೂಡ ಇವತ್ತು ಕಮ್ಮಿ ಆಗಿದೆ. ಮತ್ತೆ ಫ್ರೀಯಾಗಿ ಬಸ್ಸಲ್ಲಿ ಓಡಾಡೋದಕ್ಕೆ ನಮ್ಮ ಮಹಿಳೆಯರಿಗೆ ಆದ್ಯತೆ ಕೊಡಬೇಕು ಅಂತೇಳಿ ನಮ್ಮ ಸರ್ಕಾರ ಬಂದ ಮೇಲೆ ಅದು ಆದ್ಯತೆ ಮೇರೆಗೆ ಇವತ್ತು ಶಕ್ತಿ ಯೋಜನೆ ಜಾರಿ ಆಯಿತು. ಅದರ ಅನುಷ್ಠಾನ ಆಗಿದೆಯಾ ಇಲ್ಲ ನೋಡುವಂಥದ್ದು ನಮ್ಮ ಕರ್ತವ್ಯ. ಅದೇ ರೀತಿಯಾಗಿ ಕರೆಂಟು, ಎಲ್ರಿಗೂ 200 ಯೂನಿಟ್ವರೆಗೂ ಕರೆಂಟ್ ಬಿಲ್ ಫ್ರೀ ಮಾಡ್ತೀವಿ ಅಂತೇಳಿ ಘೋಷಣೆ ಮಾಡಿದ್ವಿ. ಅದು ಕೂಡ ಇವತ್ತು ನನ್ನ ಪ್ರಕಾರ 90%, 95% ಜಾರಿಯಲ್ಲಿದೆ. ಆಗಿದೆಯಲ್ಲಪ್ಪ, ಕರೆಂಟ್ ಬಿಲ್ ಫ್ರೀ ಇದೆಯಾ? ಯಾರು ಸೌಂಡೇ ಇಲ್ಲ. ಕರೆಂಟ್ ಬಿಲ್ ಫ್ರೀ ಇದೆಯಾ, ಆಗಿದೆಯಲ್ಲ, ಯಾರು ಮಿಸ್ ಆಗಿದೆ ಹೇಳ್ಬೇಕು. ಆಗದೆ ಇರೋರು ಯಾರು ಇದ್ದಾರಾ? ಕರೆಂಟ್ ಬರ್ತಾ ಇದೆ ಅಂತ ಯಾರು ಇದ್ದೀರಾ? ಎಲ್ಲರಿಗೂ ಫ್ರೀಯಾಗಿ ಬರ್ತಾ ಇದೆ. ಆಲ್ಮೋಸ್ಟ್ ಬರದೇ ಇರೋರು ನೋಡಿ, ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಬಡವರ ಹೊಟ್ಟೆ ತುಂಬಬೇಕು, ಬಡವರು ಹೊಟ್ಟೆ ಹಸಿರಿಂದ ಮಲಗಬಾರ್ದು, ಅವ್ರಿಗೆ ಅನುಕೂಲ ಆಗಬೇಕು ಅಂತೇಳಿ ಫ್ರೀಯಾಗಿ 7 kg ಅಕ್ಕಿಯನ್ನು ಕೊಡ್ತೀವಿ ಅಂತೇಳಿ ಘೋಷಣೆ ಮಾಡಿದ್ರು. ಕೂಡಲೇ ಅನುಷ್ಠಾನವನ್ನು ಮಾಡಿದ್ರು 2013 ಸರ್ಕಾರ ಬಂದಾಗ. ಮತ್ತೆ ಬಿಜೆಪಿ ಸರ್ಕಾರ ಬಂತು. ಬಿಜೆಪಿ ಸರ್ಕಾರ ಬಂದಮೇಲೆ 7 kg ಇದ್ದಿದ್ದ ಅಕ್ಕಿ 4 kg ಇಳಿಸ್ಬಿಟ್ಟು, ಬಡವರ ಪರವಾದಂಥ ಕಾಳಜಿ ಅವ್ರಿಗಿರಲಿಲ್ಲ. ಅದಕ್ಕೋಸ್ಕರ 7 kg ಇದ್ದಿದ್ದ ಅಕ್ಕಿನ 4 kg 5 kg ಕೊಡೋದಕ್ಕೆ ಚಾಲನೆ ಕೊಡ್ತಾರೆ. ಮತ್ತೆ ಇದ್ರ ಕಂಪ್ಲೇಂಟ್ ಬಂತು ಯಾರಿಗೆ? ನಮ್ಮ ಮಾಜಿ ಮುಖ್ಯಮಂತ್ರಿಗಳಾಗಿದ್ರು ಆಗಿನ ಸಿದ್ದರಾಮಯ್ಯನವರು, ಅವರಿಗೆ ಕಂಪ್ಲೇಂಟ್ ಬಂತು. DK ಶಿವಕುಮಾರ್ ಅವ್ರ ಕಂಪ್ಲೇಂಟ್ ಬಂತು. ಇವತ್ತು ನೀವು 7 kg ಕೊಡ್ತಾ ಇದ್ವಿ ಸ್ವಾಮಿ ನಿಮ್ಮ ಸರ್ಕಾರ ಇದ್ದಾಗ, ಆದರೆ ಈಗ BJP ಅವರು ಬಂದ್ಮೇಲೆ 4 kg 5 kg ಇಳಿಸ್ಬಿಟ್ಟಿದ್ದಾರೆ. ನಮಗೆ ತುಂಬ ತೊಂದರೆ ಆಗ್ತಾ ಇದೆ. ಅದನ್ನೇ ನಂಬ್ಕೊಂಡಿದ್ದೀವಿ ನಾವು. ಅದರಿಂದ ನಮ್ಗೆ ತುಂಬ ಅನುಕೂಲ ಆಗ್ತಾ ಇತ್ತು, ಸ್ವಲ್ಪ ಹಣ ಉಳಿತಾ ಇತ್ತು. ಅಟ್ಲೀಸ್ಟ್ ನಮ್ಗೆ ತೊಂದರೆ ಆಗಿದೆ. ಮುಂದೆ ಸರ್ಕಾರ ಬಂದಾಗ ಕನಿಷ್ಠ ಪಕ್ಷ 10 kg ಅಕ್ಕಿ ಮಾಡಿದ್ರೆ ಒಳ್ಳೇದಾಗ್ತದೆ ಅಂತೇಳಿ ಜನರು ಹೇಳ್ತಾ ಇದ್ರು. ಅದನ್ನು ಗಮನದಲ್ಲಿ ಇಟ್ಕೊಂಡು ಆಯಿತು ನಮ್ಮ ಸರ್ಕಾರ ಬಂದರೆ ಮಾಡ್ತೀವಿ ಅಂತೇಳಿ ಅದನ್ನು ಕೂಡ ಗ್ಯಾರಂಟಿನಲ್ಲಿ ಸೇರಿಸಿದ್ವಿ ಕಾರ್ಡಲ್ಲಿ. 5 kg ಅಕ್ಕಿ ಮತ್ತು 5 kg ಬದಲಾಗಿ ಇನ್ನೂ 5 kg ಎಕ್ಸ್ಟ್ರಾ ಒಬ್ಬೊಬ್ಬರಿಗೆ 10 kg ಅಕ್ಕಿ ಕೊಡುವಂಥ ಕಾರ್ಯಕ್ರಮವನ್ನು ಮಾಡ್ತೀವಿ ಅಂತೇಳಿ ನಮ್ಮ ಸರ್ಕಾರ ಬಂದಾಗ ಘೋಷಣೆ ಮಾಡಿದ್ವಿ. ಅದ್ರ ಪ್ರಕಾರ ಇವತ್ತು ಜಾರಿಯಲ್ಲಿದೆ. 5 kg ಅಕ್ಕಿ ಬರ್ತಾ ಇದೆ, ನಮ್ಗೆ ಗೊತ್ತಿದೆ. ಇನ್ನು 5 kg ಅಕ್ಕಿಯನ್ನು ಕೇಂದ್ರ ಸರ್ಕಾರ ನಮಗೆ ಕೊಡಿ, ನಾವು 35 ರೂಪಾಯಿ ಹಣ ನಿಮ್ಗೆ ಕೊಡ್ತೀವಿ 1 kg ಅಕ್ಕಿ ಮೇಲೆ ಅಂತೇಳಿ ನಮ್ಮ ಸರ್ಕಾರ ದುಡ್ಡು ಕೊಡ್ತೀವಿ ಅಂತ ಹೇಳಿದ್ರು ಕೂಡ ಕಾಂಗ್ರೆಸ್ ಸರ್ಕಾರಕ್ಕೆ ಹೆಸರು ಬಂದ್ಬಿಡ್ತದೆ ಅಂತೇಳಿ ಮೋದಿ ಸರ್ಕಾರ ಅಕ್ಕಿ ಕೊಡೋದನ್ನು ಕೂಡ ನಮ್ಮ ರಾಜ್ಯಕ್ಕೆ ನಿಲ್ಲಿಸ್ಬಿಟ್ರು. ಅದಕ್ಕೋಸ್ಕರ ನಾವೇನು ಮಾತು ಕೊಟ್ಟಿದ್ವಿ ಅದ್ರ ಪ್ರಕಾರ ಜನಗಳಿಗೆ ಅನುಕೂಲ ಆಗಬೇಕು, ನಾವು ಅದನ್ನು ಜಾರಿ ತರಲೇಬೇಕು ಅಂತೇಳಿ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು ಅದನ್ನು ಅನುಷ್ಠಾನ ಮಾಡಬೇಕು ಅಂತೇಳಿ ಮುಖ್ಯಮಂತ್ರಿ ಇದು ಲೋಕಸಭಾ ಸದಸ್ಯರಾಗಿದ್ರು ಕುಮಾರಸ್ವಾಮಿನ ಯಾವತ್ತಾದ್ರು ನೋಡಿದ್ದೀರಾ ನೀವು? ಅವ್ರ ಮುಖ ನೋಡಿದ್ದೀರಾ? 5 ವರ್ಷಗಳ ಕಾಲ ಓಟ್ ಹಾಕ್ಸ್ಕೊಂಡು ಹೋದ್ರು.
ಓಟ್ ಹೋಗಿದ್ದಾದ್ಮೇಲೆ ಅವರು ಎಲ್ಲಿದ್ದಾರೆ ಅಂತೇಳಿ ನಾವು ನೋಡೋಂಗಿಲ್ಲ, ನೀವು ನೋಡೋಂಗಿಲ್ಲ, ಯಾರು ನೋಡೋಂಗಿಲ್ಲ. ದಿನನಿತ್ಯ ನಿಮ್ಮ ಕಷ್ಟ ಸುಖಗಳಿಗೆ ಸ್ಪಂದಿಸೋಂಥವ್ರು ಬೇಕು. ಇವತ್ತು ನಮ್ಮ ಲೋಕಸಭಾ ಸದಸ್ಯರು ನಾನು ಈಗಾಗಲೇ MP ಆಗ್ಬಿಟ್ಟಿದ್ದೀನಿ, ನನಗೆ ಯಾರು ಬಿಡೋನು ಅಂತ MP ಅವರಲ್ಲ. ಬಡವರಿಗೆ ಏನಾದರೂ ಸಹಾಯ ಆಗಬೇಕು, ನಮ್ಮ ಕ್ಷೇತ್ರ ಉದ್ಧಾರ ಆಗಬೇಕು, ನಮ್ಮ ಕ್ಷೇತ್ರ ಅಭಿವೃದ್ಧಿ ಆಗಬೇಕು, ಅದಕ್ಕೆ ಪೂರಕವಾಗಿ ಕಾರ್ಯಕ್ರಮಗಳನ್ನು ರೂಪಿಸಬೇಕು ಅಂತೇಳಿ ದಿನನಿತ್ಯ ಕಾರ್ಯಕ್ರಮಗಳನ್ನು ರೂಪಿಸೋದು, ಮತ್ತೆ ಅಧಿಕಾರಿಗಳ ಹತ್ರ ಹೋಗೋದು, ಆ ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡೋದು, ನಮ್ಮ ಬಡವರಿಗೆ ಸಹಾಯ ಮಾಡೋದು, ಇದು ನಮ್ಮ ಲೋಕಸಭಾ ಸದಸ್ಯರಾದ DK ಸುರೇಶ್ ಅವರ ಮತ್ತೆ ನಮ್ಮ ಕರ್ತವ್ಯ. ಅದನ್ನು ಮಾಡ್ತಾ ಇದ್ದೀವಿ. ಮುಂದೆನೂ ಕೂಡ ಮರಿಬೇಡಿ, ಜನಸಾಮಾನ್ಯರಿಗೆ ಸಹಾಯ ಮಾಡುವಂಥವ್ರು ಮತ್ತೆ ದಿನನಿತ್ಯ ಸಿಗುವಂಥವ್ರು ಬೇಕು. ಕುಮಾರಸ್ವಾಮಿ ತರ 5 ವರ್ಷ ಹೋಗಿ ಮನೇಲಿ ಕೂತ್ಕೊಳ್ಳೋರು ಅಲ್ಲ ಬೇಕಾಗಿರೋದು. ಅದನ್ನ ಗಮನದಲ್ಲಿಟ್ಕೊಳ್ಳಿ. ನಮ್ಮ ಸರ್ಕಾರ ಬಂದಮೇಲೆ ನಾವೇನು ಭರವಸೆ ಕೊಟ್ಟಿದ್ವಿ 5 ಗ್ಯಾರಂಟಿಗಳನ್ನು ಅನುಷ್ಠಾನ ಮಾಡ್ತೀವಿ ಅಂತೇಳಿ, ಕೇವಲ 6 ತಿಂಗಳಲ್ಲಿ ಪ್ರತಿಯೊಬ್ಬರು ಕೂಡ ಅದರ ಅನುಕೂಲ ಆಗಬೇಕು ಅಂತೇಳಿ ಇವತ್ತು ಗ್ಯಾರಂಟಿಗಳನ್ನು ಅನುಷ್ಠಾನ ಮಾಡಿದೀವಿ. ಅದರ ಫಲಾನುಭವಿಗಳು ನಮ್ಮ ತಾಲೂಕಿನಲ್ಲಿ ಎಲ್ಲರೂ ಕೂಡ ಆಗಿದ್ದಾರೆ. ಇನ್ನ ಒಂದು 90 ಭಾಗ ಆಗಿರ್ಬೋದು, 10% ಪೆಂಡಿಂಗ್ ಇರ್ಬೋದು. ಅದನ್ನ ನಾವು ಪರಿಶೀಲನೆ ಮಾಡಿ ಇವತ್ತು ಜನಸಾಮಾನ್ಯರಿಗೆ ಕೊಡಿಸ್ಬೇಕು ಅಂತೇಳಿ, ಅದರ ಒಂದು ಸಮಸ್ಯೆಗಳನ್ನು ಬಗೆಹರಿಸಬೇಕು ಅಂತೇಳಿ ಇವತ್ತು ಬಂದಿದ್ದೀವಿ. ಅಧಿಕಾರಿಗಳ ಸಮೇತ ಬಂದಿದ್ದೀವಿ. ನಿಮ್ಮ ಅರ್ಜಿಗಳನ್ನ ಕೊಡಿ, ಅರ್ಜಿಗಳಲ್ಲಿ ಮೊಬೈಲ್ ನಂಬರ್ ಬರ್ಕೊಡಿ. ನೋಡಿ, ಮೊದಲೆಲ್ಲ ಅಧಿಕಾರಿಗಳು ಕೇಳಿದ್ರೆ ಹಳ್ಳಿಗೂ ಬರ್ತಿದ್ರು. ತಹಶೀಲ್ದಾರ್ ಅವರು ಹಳ್ಳಿಗೆ ಬರ್ತಿದ್ರು, EO ಅವರು ಹಳ್ಳಿಗೆ ಬರ್ತಿದ್ರು, ಇಂಜಿನಿಯರಿಂಗ್ ಅಧಿಕಾರಿಗಳು ಹಳ್ಳಿಗೆ ಬರ್ತಾ ಇದ್ರು. ಎಲ್ಲರೂ ಯಾವುದೇ ಇಲಾಖೆಯವರಿದ್ರು ಕೂಡ ಕನಿಷ್ಠ ತಿಂಗಳಿಗೆ ಒಂದ್ಸಾರಿ 2 ತಿಂಗಳಿಗೆ ಒಂದ್ಸಾರಿ ಆದ್ರೂ ಪ್ರತಿ ಹಳ್ಳಿಗೆ ಬಂದು ಅಲ್ಲಿ ಆ ಸಮಸ್ಯೆಗಳನ್ನ ಅರ್ಥ ಮಾಡಿಕೊಂಡು ಆ ಸಮಸ್ಯೆಗಳಿಗೆ ಪರಿಹಾರವನ್ನ ಹುಡುಕೊಳ್ಳುವಂತ ಕೆಲಸ ಮಾಡ್ತಾ ಇದ್ರು. ಈಗ ಇತ್ತೀಚಿನ ದಿನಗಳಲ್ಲಿ ಮೊಬೈಲು, ಈ ಕಂಪ್ಯೂಟರ್ ಎಲ್ಲ ಬಂದ ಮೇಲೆ ಆಫೀಸಿಗೆ ಬರೋದು ಕಷ್ಟ, ಹಳ್ಳಿಗೆ ಹೋಗೋದಂತೂ ಇನ್ನೂ ಕಷ್ಟ. ಆಫೀಸ್ಗೆ ಸೈನ್ ಹಾಕ್ಬೇಕು ಅಂತ ಬರ್ತಾರೆ, ಆಫೀಸಲ್ಲಿ ಎಷ್ಟೊತ್ತು ಇರ್ತಾರೆ ಅಂತಂದ್ರೆ 1 ಗಂಟೆನ 2 ಗಂಟೆನ ಇರ್ತಾರೆ. ಅದಾದ್ಮೇಲೆ ಯಾವ್ದೋ ಒಂದು ಹಳ್ಳಿಲಿ ಇದ್ದೀನಿ ಅಂತ ಹೇಳ್ಬಿಟ್ಟು, ಈ ಊರಿಗೆ ಹೋಯ್ತಾ ಇದ್ದೀನಿ, ಆ ಪಂಚಾಯತಿಗೆ ಹೋಯ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಜಾಗ ಖಾಲಿ ಮಾಡಿದ್ರೆ ಫೋನಲ್ಲೇ ಎಲ್ಲ ವ್ಯವಹಾರ ಮಾಡ್ತಾ ಇರ್ತಾರೆ. ಸೊ ಇದು ಈ ಸಮಸ್ಯೆಗಳು ಹೆಚ್ಚಾಗಲಿಕ್ಕೆ ಕಾರಣ. ಆ ಒಂದು ದೃಷ್ಟಿಯಿಂದ ಇವತ್ತು ಜನಸಂಪರ್ಕ ಸಭೆಯನ್ನ ಮಾಡಿ ಅಧಿಕಾರಿಗಳೆಲ್ಲರೂ ಕೂಡ ಇದರಲ್ಲಿ ಭಾಗವಹಿಸಬೇಕು, ಅವ್ರಿಗೂ ಕೂಡ ಇದರ ಸಮಸ್ಯೆಗಳು ಗೊತ್ತಾಗಬೇಕು ಅಂತ ಹೇಳಿ ನಾವು ಇಲ್ಲಿ ಕರ್ಕೊಂಡು ಬಂದಿದ್ದೇವೆ. ಕೆಲವರು ನಮ್ಮ ಸರ್ಕಾರದ 5 ಗ್ಯಾರಂಟಿಗಳಲ್ಲಿ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅಂತ ಹೇಳಿ ಅರ್ಜಿಗಳನ್ನ ಕೊಟ್ಟಿದ್ದಾರೆ. ನಮ್ಮ ಪ್ರಕಾರ ನಿಮ್ಮ ಪಂಚಾಯತಿನಲ್ಲಿ ಇನ್ನ 114 ಜನರಿಗೆ ಹಣ ಬರಬೇಕು. ಕಾರಣ ಏನು ಅಂತ ಹೇಳಿದ್ರೆ KYC ನಂಬರು, ನಿಮ್ಮ ಅಕೌಂಟ್ ನಂಬರ್ ಮ್ಯಾಚ್ ಆಗ್ತಾ ಇಲ್ಲ. ಅಕೌಂಟ್ ಸರಿಯಾಗಿಲ್ಲದೆ ಇರೋದ್ರಿಂದ ಕೆಲವರಿಗೆ ಬರ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಇನ್ ಕೆಲವರು ಆಧಾರ್ ನಂಬರು ತಿದ್ದುಪಡಿ ಆಗ್ಬೇಕು, ರೇಷನ್ ಕಾರ್ಡ್ ತಿದ್ದುಪಡಿ ಆಗ್ಬೇಕು. ಈ ರೀತಿಯ ಸಮಸ್ಯೆಗಳು. ಇನ್ ಕೆಲವ್ರದ್ದು ಆಧಾರ್ ಅಲ್ಲಿ ಒಂದ್ ಹೆಸರಿದೆ, ರೇಷನ್ ಕಾರ್ಡ್ ಅಲ್ಲಿ ಒಂದ್ ಹೆಸರಿದೆ, ಬ್ಯಾಂಕ್ ಅಕೌಂಟ್ ಅಲ್ಲಿ ಇನ್ನೊಂದ್ ಹೆಸರಿದೆ. ಇಂತಹ ಸಮಸ್ಯೆಗಳಿಂದ ಸುಮಾರು 114 ಜನರಿಗೆ ಹಣ ಇನ್ನ ಪಾವತಿ ಆಗಿಲ್ಲ. ಈಗಾಗಲೇ ಅವರೆಲ್ಲರೂ ಕೂಡ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಇನ್ನು ಕೇವಲ 7 ಜನರು ಮಾತ್ರ ಅರ್ಜಿಗಳನ್ನ ಸಲ್ಲಿಕೆ ಮಾಡಬೇಕು. ಎಲ್ಲವನ್ನು ಕೂಡ ಪರಿಶೀಲನೆಯನ್ನ ಮಾಡಿ ಆದಷ್ಟು ಬೇಗ ನಿಮ್ಗೆಲ್ರಿಗೂ ಕೂಡ ಹಣ ಸಂದಾಯ ಆಗ್ಬೇಕು ಅಂತೇಳಿ ನಾನು ಅಧಿಕಾರಿಗಳಿಗೆ, ನಾನು ಮತ್ತು ಶಾಸಕರು ತಿಳಿಸಿದ್ದೇವೆ. ಬಹುಶಃ ದಾಖಲಾತಿಗಳು ಸಮರ್ಪಕವಾಗಿತ್ತು ಅಂತಂದ್ರೆ ಮುಂದಿನ ತಿಂಗಳಿಂದ ತಮ್ಮೆಲ್ಲರಿಗೂ ಕೂಡ ಹಣ ಬರಲಿಕ್ಕೆ ಪ್ರಾರಂಭ ಆಗ್ತದೆ. ಆನೇಕಲ್ ತಾಲೂಕಿನಲ್ಲಿ ಸುಮಾರು 85-86 ಸಾವಿರ ಕುಟುಂಬಗಳಿಗೆ ಇವತ್ತು ಹಣ ಬರ್ತಾ ಇದೆ. ಇನ್ನೊಂದು 12 ಸಾವಿರ ಕುಟುಂಬಗಳಿಗೆ ಹಣ ಬರಬೇಕು. ಈ ತಿಂಗಳಲ್ಲಿ ಇನ್ನೊಂದು 5-6 ಸಾವಿರ ಕುಟುಂಬಗಳು ಹೆಚ್ಚಿಗೆ ಆಗ್ತದೆ. ಕರೆಕ್ಷನ್ಸ್ ಆಗಿರೋದು ಇನ್ನು ಉಳಿದವ್ರಿಗೂ ಕೂಡ ಮಾಡಿಕೊಡುವಂತ ಕೆಲಸ ನಾವು ಮಾಡ್ತೀವಿ. ಮನೆ ಇಲ್ಲ ವಾಸ ಮಾಡ್ಲಿಕ್ಕೆ, ನಮಗೆ ಸೈಟ್ ಕೊಡಿ, ಮನೆ ಕೊಡಿ ಅಂತ ಹೇಳಿ ಅರ್ಜಿಗಳನ್ನ ಸಲ್ಲಿಕೆ ಮಾಡಿದ್ದೀವಿ. ನಾನು ತಮಗೆ ಹೇಳೋದಿಷ್ಟೇ, ಆನೇಕಲ್ ತಾಲೂಕಿನಲ್ಲಿ ಸರ್ಕಾರಿ ಜಾಗ ಸಿಗೋದು ಬಹಳ ಕಷ್ಟ. ಈಗ ನಮ್ಮ ಸರ್ಕಾರ ಕೂಡ ನಿಮ್ಮೆಲ್ರಿಗೂ ಕೂಡ ಯಾರಿಗೆ ಸೂರಿಲ್ಲ ಸೂರು ಕೊಡಬೇಕು ಅಂತಕ್ಕಂಥ ಚಿಂತನೆಯನ್ನ ಇಟ್ಕೊಂಡಿದ್ದೇವೆ. ಇವತ್ತು ನೀವೇನು ಅರ್ಜಿಗಳನ್ನ ಕೊಟ್ಟಿದ್ದೀರಿ, ಆ ಅರ್ಜಿಗಳನ್ನೆಲ್ಲವೂ ಕೂಡ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ತಲುಪಿಸಿ ನಿಮಗೆ ಇಲ್ಲಿ ಆನೇಕಲ್ ತಾಲೂಕಿನಲ್ಲೇ ಎಲ್ಲಿ ಅಪಾರ್ಟ್ಮೆಂಟ್ ಮಾದರಿನಲ್ಲಿ ಮನೆಗಳನ್ನ ಕಟ್ತಾ ಇದ್ದೀವಿ. ಸುಮಾರು ಒಂದು 15-20 ಸಾವಿರ ಮನೆಗಳು ಕಟ್ಟಡ ನಡೀತಾ ಇದೆ. ಕೆಲವು ಮುಕ್ತಾಯ ಹಂತಕ್ಕೆ ಬಂದಿದೆ, ಇನ್ ಕೆಲವು ಇನ್ನೊಂದು ವರ್ಷ 6 ತಿಂಗಳೊಳಗಡೆ ಮುಕ್ತಾಯ ಆಗ್ತದೆ. ಸೊ ಯಾರ್ಯಾರು ನೀವು
ಈಗ ಮೊದಲನೇ ಹಂತದಲ್ಲಿ ನೀವು 50,000 ರೂಪಾಯಿ ಹಣ ಕೊಡಬೇಕಾಗ್ತದೆ. ಅದಾದ್ಮೇಲೆ ಇನ್ನು ಉಳಿದಂತ ಹಣ ಸರ್ಕಾರ ಕೂಡ ನಿಮಗೆ ಸಬ್ಸಿಡಿ ರೂಪದಲ್ಲಿ ಸುಮಾರು 3 ಲಕ್ಷ ರೂಪಾಯಿ ಹಣವನ್ನ ಕೊಡ್ತದೆ. ಇನ್ನು ಉಳಿದಂತ ಹಣವನ್ನ ಪಾವತಿ ಮಾಡಿದ್ರೆ ನಿಮಗೆ ಕಟ್ಟಿರೋ ಮನೆಗಳನ್ನೇ ನಿಮಗೆ ಕೊಡುವಂತ ಕೆಲಸ. ನೀವೇನು ಬಾಡಿಗೆ ವಾಸ ಮಾಡಬೇಕು, ನಮ್ಗೆ ಜೀವನ ಕಷ್ಟ ಆಗ್ತಾ ಇದೆ, ಅಲ್ಲಾಯ್ತು ಅಂದ್ರೆ ನೀರಿನ ಸಮಸ್ಯೆ ಇರೋದಿಲ್ಲ, ಕರೆಂಟಿಗೆ ಸಮಸ್ಯೆ ಇರೋದಿಲ್ಲ, ಒಳಚರಂಡಿ ಸಮಸ್ಯೆ ಇರೋದಿಲ್ಲ, ಎಲ್ಲನೂ ಕೂಡ ಸಮರ್ಪಕವಾಗಿ ನೋಡುವಂತ ಕೆಲಸ ರಾಜೀವ್ ಗಾಂಧಿ ವಸತಿ ನಿಗಮ ಸಂಪೂರ್ಣವಾಗಿ ಕೆಲಸ. ಅತ್ಯುತ್ತಮವಾದಂತಹ ಗುಣಮಟ್ಟದ ಕಟ್ಟಡಗಳನ್ನ ನೀವೇನಾರ ನೋಡ್ತೀವಿ ಅಂತ ಹೇಳಿದ್ರೆ ಶಾಸಕರು ಆ ಮನೆಗಳು ಎಲ್ಲಿದೆ ಅಂತ ಹೇಳಿ ನಿಮ್ಮನ್ನೆಲ್ಲ ಅಣ್ಣ ಓಯ್ ನಡೆಯೋದಿಲ್ಲ ಅಂತವ್ರು ನೋಡ್ಲಿ ಅಂತ ಕರ್ಕೊಂಡ್ ಬಂದಿರೋದು. ನೀವು ದಿನ ಬೆಳಗ್ಗೆ ಅಂದ್ರೆ ಶಿವಣ್ಣ ನೇತಾಕೊಂಡೇ ಇರ್ತೀರಿ, ನಿಮ್ದೇ ಆಗೋಯ್ತಲ್ಲ. ನಿಮಗೆ ಬೇಕು, ನೀವು ಮನೆಗಳು ಎಲ್ಲಿ ಕಟ್ತಾ ಇದಾರೆ, ಹೆಂಗ್ ಕಟ್ತಾ ಇದಾರೆ ನೋಡ್ಬೇಕು ಅಂತ ಹೇಳಿದ್ರೆ ಶಾಸಕರು ನಿಮಗೆ ಅಧಿಕಾರಿಗಳಿಗೆ ಕಳಿಸಿ ನಿಮ್ಗೆ ಆ ಮನೆಗಳನ್ನ ತೋರಿಸ್ಕೊಡುವಂತ ಕೆಲಸ ಕೂಡ ನಾವು ಮಾಡ್ತಾರೆ. ನಿಮ್ಗೆ ಸಮಾಧಾನ ಆಯ್ತು, ಇಲ್ಲ ನಮಗೆ ಮನೆ ರೆಡಿ ಮನೆ ಇದೆ, ಹೋಗಿ ಸೇರ್ಕೋಬಹುದು, ನಿಮಗೆ 50% ಮನೆ ನಮಗೆ ನಮ್ಮ ಆನೇಕಲ್ ತಾಲೂಕವರು ಕೊಡ್ತಾರೆ, ಇನ್ನು 50% ಮನೆನ ಬೇರೆ ಬೆಂಗಳೂರಿನವ್ರಿಗೆ ಕೊಡ್ಲಿಕ್ಕೆ ತೀರ್ಮಾನವನ್ನ ಮಾಡಿದ್ದಾರೆ. ಇದರ ಬಗ್ಗೆ ಮುಖ್ಯಮಂತ್ರಿಗಳ ಹತ್ರ ಇವತ್ತು ನಾಳೆನಲ್ಲಿ ನಾನು ಮತ್ತು ಶಾಸಕರಿಬ್ರು ಕೂಡ ಮಾತನಾಡ್ತಾ ಇದ್ದೇವೆ. ಸೊ ಒಳ್ಳೆಯ ಗುಣಮಟ್ಟದ ಮನೆ ನಿಮ್ಗೆ ಸಿಗ್ತದೆ. ನೀವು ಆಯ್ಕೆ ಮಾಡಿಕೊಂಡು ನಿಮ್ಗೆ ಯಾವ ಮನೆ ಬೇಕು ಅಂತ ಹೇಳಿ, ಎಲ್ಲಿ ಬೇಕು ಅಂತ ಹೇಳಿ ಆಯ್ಕೆ ಮಾಡಿಕೊಂಡು ವಾಸಕ್ಕೆ ಯೋಗ್ಯವಾದಂತ ಮನೆಗಳು. ಸೊ ಅದನ್ನ ತಾವುಗಳು ಉಪಯೋಗಿಸ್ಕೋಬೇಕು ಅಂತ ಹೇಳಿ ನಾನಾದ್ರೂ ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೇನೆ. ಇನ್ ಕೆಲವರು ಬಹಳ ಪ್ರಮುಖವಾಗಿ ಈ ಖಾತೆ ಆಗ್ಬೇಕು, ಈ ಸ್ವತ್ತು ಆಗ್ಬೇಕು ನಮ್ಗೆ ಅಂತ ಹೇಳಿ ಬಹಳಷ್ಟು ಜನ ಅರ್ಜಿಗಳನ್ನ ಕೊಟ್ಟಿದ್ದಾರೆ. ಈ ಸ್ವತ್ತು ಬಹಳ ಜಟಿಲವಾದಂತ ಸಮಸ್ಯೆ. ಈ ನಮ್ಮ PDOಗಳು ಇಒ ಸರಿಯಾಗಿತ್ತು ಅಂತ ಅಂದ್ರೆ ಈ ಸಮಸ್ಯೆಯನ್ನ ಬಗೆಹರಿಸಲಿಕ್ಕೆ ಸಾಧ್ಯ ಇದೆ. ಕೆಲವೊಂದು ಲೋಪದೋಷಗಳು ಕೂಡ ಇದರಲ್ಲಿದೆ. ಗ್ರಾಮ ಠಾಣಾ ವ್ಯಾಪ್ತಿನಲ್ಲಿ ಬರ್ತಕ್ಕಂಥ ಮನೆಗಳನ್ನ ಈ ಖಾತೆ ಮಾಡಿಕೊಡ್ಲಿಕ್ಕೆ ಅವ್ರಿಗೇನು ತೊಂದರೆ ಇಲ್ಲ. ಆದ್ರೆ ಆನೇಕಲ್ ತಾಲೂಕಿನಲ್ಲಿ ಸಾಕಷ್ಟು ರೆವಿನ್ಯೂ ಸೈಟ್ಗಳೇ ಜಾಸ್ತಿ ಇದೆ. ಆ ರೆವಿನ್ಯೂ ಸೈಟ್ಗಳು ಜಾಸ್ತಿ ಇದೆ. ಜೊತೆಗೆ ಕೆಲವರಿಗೆ ಬಡವರಿಗೆ ಹಿಂದೆ ಮನೆಗಳನ್ನ ನೀವು ಕಟ್ಕೊಂಡಿದ್ದೀರಿ, ಅವರಿಗೆ ಕೆಲವ್ರಿಗೆ ಹಕ್ಕುಪತ್ರ ಇದೆ, ಕೆಲವರಿಗೆ ಖಾತೆ ಇದೆ, ದಾಖಲಾತಿಗಳಿಲ್ಲ. ಇಂಥವೆಲ್ಲನೂ ಕೂಡ ಪರಿಶೀಲನೆ ಮಾಡಿ ಒಂದು ಸಮಗ್ರವಾದಂತ ವರದಿಯನ್ನ ತಯಾರು ಮಾಡಿದ್ದೆ ಆಯ್ತು ಅಂತ ಅಂದ್ರೆ ಇದಕ್ಕೆ ಏನ್ ಮಾಡ್ಬೇಕು, ಯಾವ ರೀತಿಯಾಗಿ ಇವರಿಗೆಲ್ರಿಗೂ ಕೂಡ ಕಾನೂನಿನ ಚೌಕಟ್ಟಲ್ಲಿ ಇವರಿಗೆಲ್ರಿಗೂ ಕೂಡ ಹಕ್ಕುಪತ್ರಗಳನ್ನ ಕೊಡ್ಬೋದು ಅಂತಕ್ಕಂಥದ್ದನ್ನು ಕೂಡ ನಾನು ಹೇಳಲಿಕ್ಕೆ ಬಯಸ್ತೇನೆ. ಒಂದೇನು ಅಂತ ಹೇಳಿದ್ರೆ, ನಾನೇನೋ ಹೇಳಿದ್ರೆ ನೀವೇನೋ ಮಾಡ್ತೀರಿ, ಅದೇ ನಮಗ್ ಭಯ. ನೀವು ವಸೂಲಿಗೆ ನಿಂತ್ಕೊಬಿಟ್ರೆ ನನಗೆ ಕೆಟ್ಟ ಹೆಸರು ಬರ್ತದೆ. ನೀವು ಮನ್ಸು ಮಾಡಿದ್ರೆ ಒಂದು 50 ಮನೆ 40 ಮನೆ ಇರೋನೆಲ್ಲನೂ ಕಂದಾಯ ಉಪ ಕಂದಾಯ ಗ್ರಾಮಗಳಾಗಿ ಘೋಷಣೆ ಮಾಡ್ತಾರೆ. ನೀವು ಲೇಔಟ್ನ ಉಪ ಕಂದಾಯ ಗ್ರಾಮ ಅಂತ ಘೋಷಣೆ ಮಾಡ್ತು ಅಂತ ಅಂದ್ರೆ ಕಂದಾಯ ಮಂತ್ರಿಗಳು ನಿಮ್ಗೆ ಸಸ್ಪೆಂಡ್ ಮಾಡ್ತಾರೆ. ನೀವು ಯಾವ ರೀತಿ ಆಲೋಚನೆ ಮಾಡಿ ಕೆಲಸ ಮಾಡ್ತೀರಿ ಅನ್ನೋದು ಮುಖ್ಯ. ಜನರಿಗೆ ಸೇವೆ ಮಾಡಬೇಕು ಅಂತ ಮಾಡ್ತೀರಾ ಅಥವಾ ದೊಡ್ಡ ವಸೂಲಿ ಮಾಡಬೇಕು ಅಂತ ಮಾಡ್ತೀರಾ ಅನ್ನೋದು ಬಹಳ ಪ್ರಮುಖವಾಗ್ತದೆ. ಸೊ ಕೆಲವು ಕಂದಾಯ ಗ್ರಾಮಗಳಲ್ಲದೆ ಇರತಕ್ಕಂತ ಗ್ರಾಮಗಳಲ್ಲಿ ಏನು ಮನೆಗಳನ್ನ ಕಟ್ಕೊಂಡಿದ್ದಾರೆ ಅವೆಲ್ಲವನ್ನು ಕೂಡ ಉಪ ಕಂದಾಯ ಗ್ರಾಮಗಳು ಅಂತ ಹೇಳಿ ಘೋಷಣೆ ಮಾಡಿ ಅದನ್ನ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನ ಸಲ್ಲಿಸಿದ್ರೆ ನಿಮಗೆ ಆ ಒಂದು ನಾನು ಯಾವ್ದೋ ಒಂದು ಅರ್ಜಿ ಕೊಟ್ಟಿದ್ದಾರೆ ಇಲ್ಲಿ, ನಾನು ಅದನ್ನ ನೋಡ್ಬಿಟ್ಟು ಹೇಳ್ತಾ ಇದ್ದೀನಿ. ಇಲ್ಲಾಂದ್ರೆ ಈ ವಿಚಾರನ ನಾನು ಪ್ರಸ್ತಾಪ ಮಾಡ್ತಾ ಇರ್ಲಿಲ್ಲ. ರಾಮನಗರ ಜಿಲ್ಲೆನಲ್ಲಿ ಮಾಡಿಸ್ತಾ ಇದ್ವಿ ಎಲ್ಲಾ ಹಳ್ಳಿಗಳನ್ನು ಕೂಡ. ಇಲ್ಲಿ ಮಾಡೋದಕ್ಕೆ ಕಷ್ಟ. ಯಾಕೆ ಅಂತಂದ್ರೆ ನೀವು ರಿಯಲ್ ಎಸ್ಟೇಟ್ ಅವ್ರ ಜೊತೆ ಸೇರ್ಕೊಂಡ್ಬಿಡ್ತೀರಿ, ಬಡವ್ರ ಜೊತೆ ಕೆಲಸ ಮಾಡೋದಿಲ್ಲ. ಹೌದಾ ಅಲ್ವಾ? ಅದು ಸರ್ಕಾರಕ್ಕೆ, ನಮ್ಗೆ MLA ಅವರಿಗೆ ನನಗೆ ಕೆಲಸ ಮಾಡಲಿಕ್ಕೆ ಕಷ್ಟ ಆಗ್ತದೆ. ನಮ್ಮನ್ನೇ ನೇಣಿಗೆ ಹಾಕ್ಬಿಡ್ತೀವಿ. ನಮ್ಗೆ ಆಗತ್ತೆ ಅಂದ್ಬಿಟ್ಟು ಹಿಂಗೆ ಇಸ್ತಾ ಇರ್ತೀವಿ, ನೋಡು ಸಾಯಿಸ್ತೀನಿ ಅಂತೇಳಿ. ಸೊ ಇಂಥ ಒಂದು ವ್ಯವಸ್ಥೆನ ಇಂಥ ಪ್ರದೇಶಗಳಲ್ಲಿ ಬಹಳ ಎಚ್ಚರಿಕೆಯಿಂದ ಈ ಒಂದು ಕೆಲಸಗಳನ್ನ ಮಾಡಿದ್ರೆ ಸಾರ್ವಜನಿಕರಿಗೆ ಅನುಕೂಲ ಮಾಡ್ಬೋದು. ಸಾರ್ವಜನಿಕರು ಅಂದ್ರೆ ಬಡವರಿಗೆ ಅನುಕೂಲ ಮಾಡ್ಬೋದು, ಮಧ್ಯಮ ವರ್ಗದವರಿಗೆ ಅನುಕೂಲ ಮಾಡ್ಬೋದು. ಅವರೆಲ್ಲ 25 ವರ್ಷ 40 ವರ್ಷ 50 ವರ್ಷದಿಂದ ಮನೆ ಕಟ್ಕೊಬಿಟ್ಟಿದ್ದಾರೆ. ಅವ್ರನ್ನ ಮಾತ್ರ ಗುರುತಿಸ್ಬೇಕು ನಾವು, ಬೇರೆಯವನ್ನೆಲ್ಲ ಗುರುತಿಸುವಂಥದ್ದಲ್ಲ. ಸೊ ಇದನ್ನ ಮಾಡಿದಂತ ಪ್ರತಿಕ್ರಿಯೆ, ಅದಕ್ಕೆ ಬೇಕಾದಂತ ಒಂದು ಪ್ರತಿಕ್ರಿಯೆ ಇದೆ. ಇವರಿಗೆ ನಾನು ತಿಳಿಸ್ತೇನೆ ಎಲ್ಲೆಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಇದೆ, ಏನೇನು ದಾಖಲಾತಿಗಳಿದೆ ಅದನ್ನ ಪರಿಶೀಲನೆ ಮಾಡಿ. MLA ಅವ್ರು ಹೇಳ್ತಾ ಇದ್ರು ಸುಮಾರು ದಿನದಿಂದ ಅದು ಯಾರೋ ಬಂದು ಖಾತೆ ಅಂತಾರೆ, ನೋಡಿ ಸಹಾಯ ಮಾಡಿ. ಇಂಥವ್ರಿಗೆಲ್ಲ ಸಹಾಯ ಮಾಡ್ಬೋದು, ಒಪ್ಪದಲ್ಲ, ಎಲ್ರಿಗೂ ಸಹಾಯ ಮಾಡ್ಬೋದು. ಸೊ ಈ ಒಂದು ಚಿಂತನೆಯನ್ನ
ಮಾಡಲಿಕ್ಕೆ ನಾನು ಅಧಿಕಾರಿಗಳಿಗೆ ತಿಳಿಸ್ತಾ ಇದ್ದೇನೆ. ಯಾರಿಗೆ ಸರಿಯಾಗಿ ಮಾಡ್ಬೋದು ನೋಡಿ ಪ್ರಯತ್ನವನ್ನು ಮಾಡಿ. ಇನ್ನುಳಿದಂತೆ ಸಾಕಷ್ಟು ರಸ್ತೆಗಳಾಗಬೇಕು, ಚರಂಡಿ ಆಗಬೇಕು, CC ರಸ್ತೆಗಳಾಗಬೇಕು, ಟಾರ್ ರಸ್ತೆಗಳಾಗಬೇಕು, BMTC ಬಸ್ಸಿನ ಸಂಪರ್ಕ ವ್ಯವಸ್ಥೆ ನಮಗೆ ಆಗಬೇಕು. ಹೀಗೆ ಅನೇಕ ವಿಚಾರಗಳ ಬಗ್ಗೆ ತಾವೆಲ್ಲ ಅರ್ಜಿಗಳನ್ನು ಏನು ಕೊಟ್ಟಿದ್ದೀರಿ. ಖಂಡಿತ ಅದೆಲ್ಲವನ್ನು ಕೂಡ ಅಧಿಕಾರಿಗಳ ಗಮನಕ್ಕೆ ತಂದು ಗಮನ ಹರಿಸ್ತಕ್ಕಂಥ ಒಂದು ಕೆಲಸವನ್ನ ಇವತ್ತು ನಾವು ಮಾಡ್ತೇವೆ. ಕೆಲವರು ಕೆರೆ ಅಭಿವೃದ್ಧಿ ಆಗಬೇಕು ಅಂತ ಕೂಡ ಅರ್ಜಿ ಕೊಟ್ಟಿದ್ದಾರೆ, ನಾಲೆ ಅಭಿವೃದ್ಧಿ ಆಗಬೇಕು ಅಂತ ಅರ್ಜಿ ಕೊಟ್ಟಿದ್ದಾರೆ. ಕೆಲವರು ನಮ್ಮಲ್ಲಿ ಶಾಲೆ ಆಗಬೇಕು, ಶಾಲೆಗೆ ಜಾಗ ಕೊಡಿ, ಶಾಲೆ ಕಟ್ಟಿಸ್ಕೊಡಿ ಅಂತೇಳಿ ಅರ್ಜಿ ಕೊಟ್ಟಿದ್ದಾರೆ. ಇನ್ನು ಕೆಲವರು ನಮ್ಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ಸದಸ್ಯರುಗಳೆಲ್ಲ ಒಂದು ಪಂಚಾಯಿತಿ ಕಟ್ಟಡ ಕಟ್ಟಬೇಕು, ನಮ್ಗೆ ಅವಕಾಶ ಮಾಡಿಕೊಡಿ ಅಂತ ಅರ್ಜಿ ಕೊಟ್ಟಿದ್ದಾರೆ. ಸೊ ಒಟ್ಟಾರೆ ಹೈಮಾಸ್ಟ್ ಲೈಟ್ ಬೇಕು ಅಂತೇಳಿ ಅರ್ಜಿ ಕೊಟ್ಟಿದ್ದಾರೆ. ಕೊಳವೆ ಬಾವಿ ಕುಡಿಯೋ ನೀರಿನ ಸಮಸ್ಯೆ ಇದೆ, ಬರಗಾಲವನ್ನು ಎದುರಿಸ್ತಾ ಇದ್ದೇವೆ. ಎಲ್ಲೆಲ್ಲಿ ಪಂಚಾಯಿತಿಯ PDOಗಳು ಮತ್ತು EO ಎಲ್ಲರೂ ದಾಖಲಾ ಸಂಬಂಧಪಟ್ಟಂತ ಅಧಿಕಾರಿಗಳೆಲ್ಲ ಒಂದಷ್ಟು ಕಡೆ ಪ್ರದೇಶಕ್ಕೆ ಭೇಟಿ ಕೊಟ್ಟು ಎಲ್ಲೆಲ್ಲಿ ನೀರಿನ ಸಮಸ್ಯೆ ಇದೆ ತಕ್ಷಣ ತಹಶೀಲ್ದಾರ್ ಅವರಿಗೆ ಮತ್ತು EO ಅವರಿಗೆ ವರದಿಯನ್ನು ಕಳಿಸ್ಕೊಡಿ. ಅವರು ಶಾಸಕರ ಹತ್ರ ಮಾತನಾಡಿ ಅದಕ್ಕೆ ಬೇಕಾದಂತಹ ಕುಡಿಯೋ ನೀರಿನ ವ್ಯವಸ್ಥೆಯನ್ನ ಒಂದು ಜರೂರಾಗಿ ಮಾಡ್ತಕ್ಕಂಥ ಒಂದು ಕೆಲಸ ಅದು ನಮ್ಮ ಮೊದಲ ಆದ್ಯತೆ ಆಗಬೇಕು. ಯಾಕೆ ಅಂತಂದ್ರೆ ಇನ್ನ 5 ತಿಂಗಳು ಜೂನ್ವರೆಗೂ ಕೂಡ ಮೇವರೆಗೂ ಕೂಡ ಮಳೆ ಬರುತ್ತೆ ಹೋಗುತ್ತೆ, ಅದು ಮಳೆ ಕುಡಿಯೋ ನೀರಿನ ಸಮಸ್ಯೆ ಇರ್ತದೆ. ಅದನ್ನ ಸಮರ್ಪಕವಾಗಿ ನಾವು ಎದುರಿಸಬೇಕಾಗ್ತದೆ. ಸೊ ಆ ಒಂದು ನಿಟ್ಟಿನಲ್ಲಿ ಇವತ್ತು ಈ ರೀತಿಯ ಒಂದಷ್ಟು ಸ್ಪೀಡಾಗಿ ಕೆಲಸ ಮಾಡಿಕೊಂಡ್ರೆ ಸರ್ಕಾರ ಕೂಡ ಈಗಾಗಲೇ ಸುಮಾರು 1.5-2 ಕೋಟಿ ರೂಪಾಯಿ ಹಣವನ್ನ PD ಅಕೌಂಟ್ ಅಲ್ಲಿ ಈಗಾಗಲೇ ತಾಲೂಕು ಕಚೇರಿಗೆ ಕೊಟ್ಟಿದ್ದಾರೆ ನೀರಿನ ಸಮಸ್ಯೆಯನ್ನು ಎದುರಿಸ್ತಾರೆ. ನೀವೆಲ್ಲರೂ ಕೂಡ ಏನು ಅಧಿಕಾರಿಗಳು ಗಮನ ಹರಿಸಬೇಕು. ನಾನು ಶಾಸಕರಿಗೆ ಹೇಳೋದಿಷ್ಟೇ, ನೀವು ತಕ್ಷಣ ಈ 1-2-3 ದಿನದಲ್ಲಿ ಎಲ್ಲ ಅಧಿಕಾರಿಗಳ ಸಭೆ ಮಾಡಿ ನೋಡಲ್ ಅಧಿಕಾರಿಗಳನ್ನ ನೇಮಕ ಮಾಡಿ, ಎಲ್ಲ ಪಂಚಾಯಿತಿಗಳಿಗೂ ಒಬ್ಬೊಬ್ರು ನೋಡಲ್ ಅಧಿಕಾರಿಗಳನ್ನ ನೇಮಕ ಮಾಡಿ ಬರ ನಿರ್ವಹಣೆಗೆ, ಕುಡಿಯೋ ನೀರಿನ ನಿರ್ವಹಣೆಗೆ, ನಿಮ್ಮಲ್ಲೇನು ಮೇವು ಸಮಸ್ಯೆ ಕಾಣೋದಿಲ್ಲ, ಅಷ್ಟು ಕಡಿಮೆ ಇರ್ತದೆ. ಎಲ್ಲೆಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಇದೆ ಖುದ್ದು ವಾರದಲ್ಲಿ 2 ದಿನ ನೋಡಲ್ ಅಧಿಕಾರಿಗಳು ಹಳ್ಳಿಗಳಿಗೆ ಭೇಟಿ ಕೊಟ್ಟು ವರದಿಯನ್ನು ನೀಡಬೇಕು. ಏನಾದರೂ ನೀರಿಲ್ಲ ಅಂತೇಳಿ ಏನಾದ್ರು ಬಂತು ಅಂದ್ರೆ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳೇ, ಆನೇಕಲ್ಲು ಹತ್ರ ಇದೆ, ಬೆಂಗಳೂರಲ್ಲಿ ಇದ್ದಂಗೆ ಕಾಸು ಮಾಡ್ಕೊಂಡು ಹೋಗೋಣ ಅಂತ ಬಂದಿರೋರು ತಿರ್ಗಾ ವಾಪಸ್ ಎಲ್ಲರೂ ಹೋಗಿ ಇಲ್ಲಿ ಬಂದ ಮೇಲೆ ಇಲ್ಲಿ ಕೆಲಸನೂ ಕೂಡ ಸಾರ್ವಜನಿಕರ ಕೆಲಸನೂ ಕೂಡ ಆಗ್ಬೇಕಾಗ್ತದೆ, ಮಾಡ್ಬೇಕಾಗ್ತದೆ. ಆ ಒಂದು ನಿಟ್ಟಿನಲ್ಲಿ ಕಟ್ಟೆಚ್ಚರಿಕೆಯನ್ನ ಕೊಡಬೇಕು ಅಂತೇಳಿ ನಾನು ತಮಗೆ ತಿಳಿಸ್ತಾ ಇದ್ದೇನೆ. ಜೊತೆಗೆ ಇವತ್ತು ಈ ಎಲ್ಲ ಬೆಳವಣಿಗೆಗಳನ್ನ ಗಮನದಲ್ಲಿ ಇಟ್ಕೊಂಡು ಆನೇಕಲ್ ತಾಲೂಕಿಗೆ ಕಾವೇರಿ ನೀರನ್ನ ಕೊಡಬೇಕು ಅಂತ ಹೇಳಿ ನಿಮ್ಮ ಪಂಚಾಯತಿಗೂ ಕೂಡ ಮಾಯಸಂದ್ರ ಪಂಚಾಯತಿಗೂ ಕೂಡ 288 ಹಳ್ಳಿಗಳು ಆನೇಕಲ್ ತಾಲೂಕಿನಲ್ಲಿ ಸಮಸ್ಯೆ ಉದ್ಧಾರ ಇನ್ನು ಒಬ್ಬೊಬ್ಬರೇ ಬರ್ಬೇಕು. ಯಾವ್ದಾದ್ರು ಒಂದು ಊರಲ್ಲಿ ಬನ್ನಿ. ಮೊದಲು ಪಂಚಾಯತಿ ಸಿಬ್ಬಂದಿಲ್ಲ ಒಂದು ಊರಲ್ಲಿ ಒಬ್ಬೊಬ್ಬರು ಬಿಡಿ. ನೀವು ಮುಖಂಡರಾದ ಕಾಂಗ್ರೆಸ್ ಮುಖಂಡರು ನಮ್ಮ ಅಣ್ಣನವರ ಬೀಗ ಸುರೇಶ್ ಅವರು ಯಶಸ್ವಿಯಾಗಿದ್ದಾರೆ. ಅವರಿಗೆ ನಮ್ಮ ಪರವಾಗಿ ಪಂಚಾಯತಿ ಪರವಾಗಿ ಧನ್ಯವಾದಗಳನ್ನ ತಾಲೂಕಿನ ಜನಪ್ರಿಯ ಶಾಸಕರಿಗೆ ಮಾಯಸಂದ್ರ ಪಂಚಾಯತಿಯ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರಿಂದ ಸನ್ಮಾನ. ಸುರೇಶ್ ಅಣ್ಣ ಮತ್ತು ಈ ಆನೇಕಲ್ ತಾಲೂಕಿನ ಜನಪ್ರಿಯ ಶಾಸಕರು ಡಿ ಶಿವಣ್ಣ ಮತ್ತು ನೂತನವಾಗಿ ಪಂಚಾಯತಿಲಿ ಏನ್ ನಡೆದಿತ್ತು ಜನಸಂಪರ್ಕ ಕಾರ್ಯಕ್ರಮ, ಅದಕ್ಕೆ ಟಿ ಕೆ ಸುರೇಶ್ ಅವರು ಮತ್ತೆ ಶಿವಣ್ಣನವರು ಆಗಮಿಸಿದ್ರು.
ಜನಗಳ ಕಷ್ಟ ಏನು, ಅವ್ರ ಕೊರತೆ ಏನು ಅಂತ ಎಲ್ಲ ಕೇಳಿ ಎಲ್ಲ ನಿವಾರಿಸ್ತೀನಿ ಅಂತ ಅರ್ಜಿ ತಗೊಂಡಿದ್ದಾರೆ. ಮತ್ತೆ ಅವರು ಫಾಲೋಅಪ್ ಅಲ್ಲಿ ಇರ್ತಾರೆ. ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದು ನಮಗೆ ಸಪೋರ್ಟ್ ಮಾಡಿದ್ರಿ. ಮತ್ತೆ ನಿಮ್ಮ ಕಷ್ಟ ಏನಂತ ಹೇಳ್ಕೊಂಡಿದ್ದೀರಾ. ಎಲ್ರಿಗೂ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ. ಹೌದು ಸರ್, ನಮ್ಗೆ ಬಂದಿರೋದು ನಾವು ಬಗೆಹರಿಸ್ತೀವಿ, ಇಲ್ಲ ಅಂತಲ್ಲ. ನಮ್ಗೆ ಅರ್ಜಿ ಬಂದಿದೆ, ಅರ್ಜಿ ನೋಡ್ತೀವಿ, ತಗೋತೀವಿ. ಅದು ಯಾವ ತರ ಸಾರ್ಟ್ ಔಟ್ ಮಾಡ್ಬೇಕಂತ ನೋಡಿ ಸಾರ್ಟ್ ಔಟ್ ಮಾಡ್ತೀವಿ. ಮೈಸಂದ್ರ ಗ್ರಾಮ ಪಂಚಾಯತಿ ಸದಸ್ಯ. ಈ ದಿನ ಮೈಸಂದ್ರ ಗ್ರಾಮ ಪಂಚಾಯತಿಯ ವ್ಯಾಪ್ತಿಯಲ್ಲಿ ನಮ್ಮ ಜನಪ್ರಿಯ ನಾಯಕರು ಸಂಸದರಾದಂಥ ಡಿ.ಕೆ. ಸುರೇಶ್ ಅಣ್ಣನವರ ಒಂದು ಮಾರ್ಗದರ್ಶನದಂತೆ, ಆಶಯದಂತೆ, ಹಾಗೂ ಜನಪ್ರಿಯ ಶಾಸಕರಾದ ಬಿ. ಶಿವಣ್ಣನವರ ಒಂದು ಆಶಯದಂತೆ ಜನಸಂಪರ್ಕ ಸಭೆಯನ್ನು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಸಭೆಗೆ ನಮ್ಮ ಸಂಸದರು, ನಮ್ಮ ಶಿವಣ್ಣನವರು, ಇನ್ನೂ ಅನೇಕ ಅಧಿಕಾರಿಗಳು ಆಗಮಿಸಿ ಈ ಎಲ್ಲ ಸಾರ್ವಜನಿಕರನ್ನು ಭೇಟಿ ಮಾಡಿ ಅವರಿಂದ ಅವರಲ್ಲಿ ಇರ್ತಕ್ಕಂಥ ಕುಂದುಕೊರತೆಗಳನ್ನು ವಿಚಾರಿಸಿ ಅವರ ಒಂದು ಮನವಿಯನ್ನು ಸ್ವೀಕರಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಯಾವುದೇ ಒಂದು ಸಮಸ್ಯೆ ಇದ್ರೂ ಅವರು ಆ ಸಮಸ್ಯೆಗೆ ಪರಿಹಾರವನ್ನು ಕೊಡ್ತೀವಿ, ಮತ್ತು ಏನೇ ತೊಂದರೆ ಇದ್ರೂ ನಿಮ್ಮಲ್ಲಿ ನಾವು ಪರಿಹಾರ ಮಾಡ್ತೀವಿ ಅಂತೇಳಿ ಭರವಸೆಯನ್ನು ಕೊಟ್ಟಿದ್ದಾರೆ. ಅದರಂತೆ ಗ್ಯಾರಂಟಿಗಳ ಬಗ್ಗೆ ಸಹ ಈ ಕರ್ನಾಟಕ ಸರ್ಕಾರದ ಸಿದ್ದರಾಮಣ್ಣನವರು ಏನು ಘೋಷಣೆ ಮಾಡಿದರೆ 5 ಗ್ಯಾರಂಟಿಗಳನ್ನು ಸಹ ನಾವು ಅನುಷ್ಠಾನ ಮಾಡಿದ್ದೇವೆ. ಎಲ್ಲ ಬಡವರಿಗೆ ತಲುಪ್ತಾ ಇದೆ. ಯಾರಿಗೂ ಅನುಷ್ಠಾನ ಆಗಿದ್ರೂ ಸಹ ಕೆಲವೊಬ್ಬರಿಗೆ ತಾಂತ್ರಿಕ ದೋಷದಿಂದ ಈ ಗ್ಯಾರಂಟಿಗಳು ತಲುಪಕ್ಕಾಗಿಲ್ಲ. ಅಂಥವ್ರಿಗೆ ನಾವು ಮುಂದಿನ ದಿನಗಳಲ್ಲಿ ಶೀಘ್ರದಲ್ಲಿ 6 ತಿಂಗಳಲ್ಲಿ ನಾವು ಪರಿಹಾರವನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ನಮ್ಮ ಎಲ್ಲ ಸುತ್ತಮುತ್ತ ಗ್ರಾಮಸ್ಥರು ತುಂಬ ಜನ ಇಲ್ಲಿ ಆಗಮಿಸಿ ತಮ್ಮೆಲ್ಲ ಕುಂದುಕೊರತೆಗಳನ್ನು ಇಲ್ಲಿ ನೀಡಿದ್ದಾರೆ, ದೂರುಗಳನ್ನು. ಅದಕ್ಕೋಸ್ಕರ ಮುಂದಿನ ದಿನಗಳಲ್ಲಿ ಇನ್ನೂ ಸಮಸ್ಯೆಗಳೇನಿದ್ರು ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಾಗಲಿ ಅಥವಾ ನಮ್ಮ ಶಾಸಕರಾಗಲಿ ನಮ್ಮ ಸಂಸದರಾಗಲಿ ಅದನ್ನ ಪರಿಹಾರ ಮಾಡಿಕೊಡ್ತೀವಿ ಅಂತೇಳಿ ಈ ಮುಖಾಂತರ ನಾವು ತಿಳಿಸ್ಕೊಡ್ತಾ ಇದ್ದೀವಿ. ಇದು ಮೈಸೂರು ಪಂಚಾಯತಿಯಲ್ಲಿ ಜನಸಂಪರ್ಕ ಸಭೆಯನ್ನು ಸಂಸತ್ ಸದಸ್ಯರು ಮತ್ತು ಆನೇಕಲ್ ಶಾಸಕರಾದ ಬಿ. ಶಿವಣ್ಣ ಸಾಹೇಬರು ಆಯೋಜನೆ ಮಾಡಿದ್ದು, ಸುಮಾರು ಈ ಪಂಚಾಯತಿಗೆ 7 ಊರುಗಳಿಂದ ನಾಗರಿಕ ಬಂಧುಗಳು ಬಂದು ತಮ್ಮ ಸಮಸ್ಯೆಗಳ ಅರ್ಜಿ ಮುಖಾಂತರ ಶಾಸಕರಿಗೆ ಮತ್ತು ಸಂಸತ್ ಸದಸ್ಯರಿಗೆ ನೀಡಿರುತ್ತಾರೆ. ಕೆಲವೊಂದು ಸಮಸ್ಯೆಗಳನ್ನು ಇಲ್ಲೇ ತತ್ಕ್ಷಣವೇ ಪರಿಹಾರ ಮಾಡಿಕೊಟ್ಟಿರುತ್ತಾರೆ. ಕೆಲವು ಸಮಸ್ಯೆಗಳನ್ನು ಅವರ ಫೋನ್ ನಂಬರ್ಗಳೇ ಅಧಿಕಾರಿಗಳ ಮುಖಾಂತರ ಫೋನ್ ಮಾಡಿಸಿ ನಿಮ್ಮ ಸಮಸ್ಯೆ ಏನು ಕಾನೂನುಬದ್ಧವಾಗಿದ್ದಂಥ ಸಂದರ್ಭದಲ್ಲಿ ಅದನ್ನು ಪರಿಹಾರ ಮಾಡಿಸ್ಕೊಡ್ತೀನಿ ಅಂತ ಶಾಸಕರಾದ ಬಿ. ಶಿವಣ್ಣ ಸಾಹೇಬರು, ಸಂಸದರಂತ ಸುರೇಶ್ ಅಣ್ಣನವರು ಸಹ ಮಾಡಿರ್ತಾರೆ. ಈ ಕಾರ್ಯಕ್ರಮ ಮಾಡಿ ಈ ಸುತ್ತಮುತ್ತಲಿನ ಎಲ್ಲ ಪಂಚಾಯತಿ ನಿವಾಸಿಗಳು ಸಹ ಅನುಕೂಲ ಆಗಿದೆ. ವಿಶೇಷವಾಗಿ ಸಂಸತ್ ಸದಸ್ಯರು ಸಹ ಇನ್ನು ಆನೇಕಲ್ ತಾಲೂಕಿನಲ್ಲಿ ನಿವೇಶನಗಳು ಮಾಡ್ತೀರಿ ಅಂತ ಹೇಳಿದರೆ 50% ಆನೇಕಲ್ ನಿವಾಸಿಗಳಿಗೆ, 50% ನಗರ ಪ್ರದೇಶದಲ್ಲಿ ಕೊಡ್ತೀನಿ ಅಂತ ಹೇಳಿದರೆ ಇಲ್ಲಿನ ಸ್ಥಳೀಯರಿಗೆ ನಮ್ಮಂಥ ಪ್ರಮುಖ ನಾಯಕರುಗಳಿಗೆ ನಿರ್ದೇಶನ ಸಹ ನೀಡಿರ್ತಾರೆ. ನೀವು ಅರ್ಹ ಫಲಾನುಭವಿಗಳಿಗೆ ಕರ್ಕೊಬಂದು ಅವ್ರು ಏನು ಡಿಪಾಸಿಟ್ ಅಮೌಂಟು 50,000 ಕಟ್ಟುವುದರ ಮುಖಾಂತರ, ಆಮೇಲೆ EMI ಮುಖಾಂತರ ಏನು ಸರ್ಕಾರ ನಿರ್ದೇಶನ ನೀಡಿರುತ್ತೆ, EMI ಮುಖಾಂತರ ನಿಮ್ಮ ಮನೆ ಸ್ವಂತ ಮಾಡಿಕೊಡಿ ಅಂತ ಹೇಳಿ ಸಹ ನಿರ್ದೇಶನ ಮಾಡಿದ್ದಾರೆ. ಇಂಥ ಒಂದು ಪೂರ್ವಾಲೋಚನೆಯ ಯೋಜನೆಯನ್ನು ಮಾಡಿದಂಥ ಸರ್ಕಾರ ಆಗಲಿ ಸಂಸತ್ ಸದಸ್ಯರಾಗಲಿ ಅವರಿಗೆ ಮೈಸಂದ್ರದ ನಿವಾಸಿಗಳ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಮತ್ತು ಈ ಗ್ರಾಮಕ್ಕೆ ಕಾವೇರಿ ನೀರು ಸಹ ಕೊಡಿಸ್ತೀನಿ ಅಂತ ಹೇಳಿದ್ದಾರೆ. ಹಾಗಾಗಿ ಅವ್ರಿಗೂ ಸಹ ಮೈಸಂದ್ರ ಗ್ರಾಮದ ನಿವಾಸಿಗಳ ಪರವಾಗಿ ಮತ್ತು ತಾಲೂಕಿನ ಜನತೆ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ನನ್ನ ಹೆಸರು ಚಂದ್ರು ಮಿಡ್ಲುಮಿನಿ, ಮೈಸಂದ್ರ ಗ್ರಾಮ ನಿವಾಸಿ.